ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋ ಒಂದು ಹಿನ್ನೆಲೆಯಲ್ಲಿ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಗೆ ತಾಲೀಮು ಈಗ ಮತ್ತಷ್ಟು ಬಿರುಸುಗೊಂಡಿದ್ದು ಕುಶಾಲತೋಪು ಸಿಡಿಸುವ ಒಂದು ತಾಲೀಮಿನ ಬೆನ್ನಲ್ಲೇ ಚಿನ್ನದ ಅಂಬಾರಿ ಅಂದರೆ 750 kg ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುವಿಗೆ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮನ್ನು ಆರಂಭಿಸಲಾಯಿತು. ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ದಿವಸ ಚಿನ್ನದ ಅಂಬಾರಿಯನ್ನು ಕಟ್ಟುವ ಸ್ಥಳದಲ್ಲಿ ಅಂದರೆ ರಾಜಮನೆತನದ ಖಾಸಗಿ ನಿವಾಸದ ಒಂದು ಬದಿಯಲ್ಲಿ ಒಂದು ಚಿನ್ನದ ಅಂಬಾರಿಯನ್ನು ಕಟ್ಟಲಾಗುತ್ತೆ. ಅದೇ ಒಂದು ಸ್ಥಳದಲ್ಲಿ ಅಭಿಮನ್ಯುವಿನ ಹೆಗಲಿನ ಮೇಲೆ ಒಂದು ಮರದ ಅಂಬಾರಿಯನ್ನು ಕಟ್ಟಿ ಒಂದು ತಾಲೀಮಿಗೆ ಒಂದು ಅಣಿಯನ್ನುಗೊಳಿಸಲಾಯಿತು. ಕಾವೇರಿ ಮತ್ತು ಹೇಮಾವತಿ ಆನೆಗಳು ಕುಮ್ಕಿ ಆನೆಗಳಾಗಿ ಅಭಿಮನ್ಯುವಿಗೆ ಈ ಒಂದು ಸಂದರ್ಭದಲ್ಲಿ ಸಾಥನ್ನು ನೀಡಿದರೆ, ಇನ್ನುಳಿದ 11 ಆನೆಗಳು ಕೂಡ ಇಂದಿನ ತಾಲೀಮಿನಲ್ಲಿ ಭಾಗಿಯಾಗುವ ಮುಖಾಂತರ ಒಂದು ಮರದ ಅಂಬಾರಿ ಹೊತ್ತು ಸಾಗುವಂತಹ ಅಭಿಮನ್ಯುವಿಗೆ ಒಂದು ಮೆರುಗನ್ನು ತಂದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಇದೀಗ ದಿನಗಣನೆ ಆರಂಭ ಆಗಿರುವ ಒಂದು ಬೆನ್ನಲ್ಲೇ ಒಂದು 750 kg ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುವಿಗೆ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮನ್ನು ನಡೆಸುವ ಮುಖಾಂತರ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ಆನೆಗಳನ್ನು ಸಜ್ಜುಗೊಳಿಸುವ ಕಾರ್ಯದಲ್ಲಿ ಅರಣ್ಯ ಇಲಾಖೆ ಈಗ ನಿರತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.